ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಿತಿಯ ಕಾರ್ಯ ನಡೆದಿದೆ. ಈ ಕಾರ್ಯದ ಮೊದಲು ವಿದ್ಯುತ್ ಇಲಾಖೆ ಅಧಿಕಾರಿ ಅಂದರೆ ಬೆಸ್ಕಾಂ ಇಲಾಖೆಯ ಅಧಿಕಾರಿ ನಿಮ್ಮ ಮನೆಗೆ ಬಂದು ಮನೆ ಬಾಗಿಲಿಗೆ ಒಂದು ರೀತಿಯ ಸ್ಟಿಕ್ಕರ್ ಅನ್ನ ಅಂಟಿಸುತ್ತಾರೆ. ಇದು ಜನಗಣತಿ ಅಥವಾ ಶೈಕ್ಷಣಿಕ ಸಮಿತಿಯ ಮೊದಲನೇ ಹಂತವಾಗಿರುತ್ತದೆ. ನಂತರ ಇನ್ನುಳಿದ ಹಂತಗಳನ್ನ ಫಾಲೋ ಮಾಡಲಾಗುವುದು. ಇನ್ನು ಈ ಸ್ಟಿಕ್ಕರ್ ಅಂಟಿಸಿದ ನಂತರ ಎರಡನೆಯ ಹಂತವಾಗಿ ಆಶಾ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಸಮೀಕ್ಷೆಯ ಪ್ರಶ್ನಾವಳಿ ಮಾದರಿಯನ್ನ ನೀಡಲಿದ್ದಾರೆ. ಈ ಪ್ರಶ್ನಾವಳಿಯಲ್ಲಿ ಒಟ್ಟು 60 ಪ್ರಶ್ನೆಗಳು ಇದ್ದು, ಮುಂದಿನ 3ನೇ ಹಂತದಲ್ಲಿ ಈ ಪ್ರಶ್ನಾವಳಿಗಳ ಆನ್ಸರ್ ಅನ್ನ ನೀವು ಮಾಡಬೇಕು. ಮುಂದಿನ 3ನೇ ಹಂತದಲ್ಲಿ ಶಿಕ್ಷಕರು ನಿಮ್ಮ ಮನೆಗೆ ಬರುತ್ತಾರೆ. ಆ ಪ್ರಶ್ನೆಗಳ ಆನ್ಸರ್ ನೀವು ಆ ಶಿಕ್ಷಕರಿಗೆ ನೀಡಬೇಕು. ಈ ಪ್ರಶ್ನೆಗಳು ಕಾಮನ್ ಆಗಿ ಕೇಳುವುದೇನೆಂದ್ರೆ, ನಿಮ್ಮ ಜಾತಿ, ಧರ್ಮ, ಶಿಕ್ಷಣ, ಉದ್ಯೋಗ, ಭೂಮಿ ಮತ್ತು ನೀವು ಸರ್ಕಾರದ ಯಾವೆಲ್ಲ ಗ್ಯಾರಂಟಿ ಯೋಜನೆಗಳಲ್ಲಿ ಲಾಭವನ್ನು ಪಡೆಯುತ್ತಿದ್ದೀರಿ, ನಿಮ್ಮ ಆದಾಯವೇನು? ಇವೆಲ್ಲ ಪ್ರಶ್ನೆಗಳ ಉತ್ತರವು ಶಿಕ್ಷಕರು ನಿಮ್ಮ ಹತ್ತಿರದಿಂದ ಪಡೆಯಲಿದ್ದಾರೆ. ಇದು ಕೊನೆಯ ಹಂತವಾಗಿರಲಿದೆ. ಈ ಎಲ್ಲ ಕಾರ್ಯಗಳ ನಂತರ ಸರ್ಕಾರ ಮುಂದಿನ ದಿನಗಳಲ್ಲಿ ಈ ಸಮೀಕ್ಷೆಯ ಆಧಾರದ ಮೇಲೆ ರಾಜ್ಯದಲ್ಲಿ ಯಾವೆಲ್ಲ ವರ್ಗಗಳ ಹಿಂದುಳಿದಿದೆ, ಎಷ್ಟು ಮಂದಿ ನಿರುದ್ಯೋಗಿಯಾಗಿದ್ದಾರೆ, ಎಷ್ಟು ಜನರು ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದಾರೆ, ಇವೆಲ್ಲವನ್ನ ಅರಿತು ಮುಂದಿನ ದಿನಮಾನಗಳಲ್ಲಿ ಇವೆಲ್ಲರಿಗೆ ಸರ್ಕಾರ ಯೋಜನೆಗಳ ಜಾರಿಗೆ ತರಲಿದೆ. ಇನ್ನು ಈ ಸಮೀಕ್ಷೆಗಾಗಿ ಸರ್ಕಾರವು ಒಂದು ಹೊಸ ಸವಲತ್ತನ್ನ ಒದಗಿಸಿಕೊಟ್ಟಿದೆ. ಆ ಸವಲತ್ತು ಏನಂದ್ರೆ, ನೀವು ಆನ್ಲೈನ್ ಮೂಲಕ ಕೂಡ ನಿಮ್ಮ ಸಮೀಕ್ಷೆಯನ್ನ ಅಟೆಂಡ್ ಆಗಬಹುದು. ಹೌದು ಸ್ನೇಹಿತರೆ, ನೀವು ಈ ಆನ್ಲೈನ್ ಸಮೀಕ್ಷೆಗೆ ಅಟೆಂಡ್ ಆಗುವುದಕ್ಕೆ ಆಯೋಗದ ಸಹಾಯವಾಣಿ 80507774ಕ್ಕೆ ಕರೆ ಮಾಡಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬಹುದು ಅಥವಾ ಆನ್ಲೈನ್ ಮೂಲಕ ಕೂಡ ಸಮೀಕ್ಷೆಯಲ್ಲಿ ಭಾಗವಹಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಕೆಲವರು ತಮ್ಮ ಜಾತಿಯನ್ನು ಹೇಳಲು ಹಿಂದೇಟು ಹಾಕುತ್ತಾರೆ. ಹಾಗಾಗಿ ತಮ್ಮ ಜಾತಿಯ ವಿವರವನ್ನ ಗೌಪ್ಯವಾಗಿ ಇಡಲು ಈ ಆನ್ಲೈನ್ ಮೂಲಕ ಅಥವಾ ಸಹಾಯವಾಣಿ ಮೂಲಕ ತಮ್ಮ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಸಮೀಕ್ಷೆಯ ಯಾವುದೇ ಮಾಹಿತಿಗಳನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸುವುದಿಲ್ಲ ಎಂದು ಸರ್ಕಾರ ತಿಳಿಸಿದೆ. ಹಾಗಾಗಿ ನೀವು ಕೂಡ ಈ ಸಮೀಕ್ಷೆಯಲ್ಲಿ ತಪ್ಪದೆ ಪಾಲ್ಗೊಳ್ಳಿ. ಆನ್ಲೈನ್ ಆಗಿರಲಿ ಅಥವಾ ಆಫ್ಲೈನ್ ಆಗಿರಲಿ ತಪ್ಪದೆ ಪಾಲ್ಗೊಳ್ಳಿ ಹಾಗೂ ಈ ಮಾಹಿತಿ ಪ್ರತಿಯೊಬ್ಬರಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಹಿಂದೆ ಹೇಳಿದಂತೆ ಈ ಸಮೀಕ್ಷೆಯಲ್ಲಿ 60 ಪ್ರಶ್ನೆಗಳನ್ನ ನಿಮಗೆ ಕೇಳಲಾಗುವುದು ಎಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಇದಕ್ಕೆ ಸಾರ್ವಜನಿಕರು ಮುಂಚಿತವಾಗಿಯೇ ಮಾನಸಿಕವಾಗಿ ಸಜ್ಜುಗೊಳ್ಳಬೇಕು. ಅಷ್ಟೇ ಅಲ್ಲದೆ ಜನಗಣತಿ ನಡೆಸಲು ಬೇಕಾದ ಸಹಕಾರವನ್ನ ನೀಡಬೇಕು ಎಂದು ಶುಕ್ರವಾರ ಪತ್ರಿಕೆಗೋಷ್ಠಿಯಲ್ಲಿ ಈ ವಿಷಯವನ್ನ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಒಟ್ಟು 7 ಕೋಟಿ ಜನಸಂಖ್ಯೆ ಇದ್ದು 2 ಕೋಟಿ ಕುಟುಂಬಗಳು ಇವೆ ಎಂದು ಅಂದಾಜಿಸಲಾಗಿದೆ. ಈ ಪೈಕಿ ಈಗಾಗಲೇ 1.55 ಕೋಟಿ ಮನೆಗಳಿಗೆ ವಿದ್ಯುತ್ ಸರಬರಾಜು ಕಂಪನಿ ಅಂದರೆ ಬೆಸ್ಕಾಂಗಳ ಮೀಟರ್ ರೀಡರ್ಗಳು ವಿಶೇಷ ಗುರುತಿನ ಸಂಖ್ಯೆ ಇರುವ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಇದರ ಮುಂದಿರುವುದ ಭಾಗವಾಗಿ ಆಶಾ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಸಮೀಕ್ಷೆಯ ಪ್ರಶ್ನಾವಳಿ ಮಾದರಿಯನ್ನ ನೀಡಲಿದ್ದಾರೆ. ನಂತರ ಅಂದರೆ ಸೆಪ್ಟೆಂಬರ್ 22ರಿಂದ ಜನಗಣತಿದಾರರು ಸಮೀಕ್ಷೆಗೆ ಬರಲಿದ್ದಾರೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ ವರೆಗೆ ಸಮೀಕ್ಷೆ ನಡೆಯಲಿದ್ದು 1.85 ಲಕ್ಷ ಶಿಕ್ಷಕರು ಈ ಸಮೀಕ್ಷೆಯಲ್ಲಿ ಭಾಗವಹಿಸಲಿದ್ದಾರೆ. ಸಮೀಕ್ಷೆಯ ದತ್ತಾಂಶಗಳನ್ನು ರಾಜ್ಯ ಶಾಶ್ವತ ಹಿಂದುಳಿದ ಆಯೋಗ ಕ್ರೋಢೀಕರಿಸಿ ವಿಶ್ಲೇಷಿಸಿ ಬರುವ ಡಿಸೆಂಬರ್ ಒಳಗೆ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲಿದ್ದಾರೆ. ಇದನ್ನ ಆಧರಿಸಿ ಸರ್ಕಾರ ಮುಂದಿನ ದಿನಗಳಲ್ಲಿ ಸೂಕ್ಷ್ಮ ತೀರ್ಮಾನ ಕೈಗೊಳ್ಳಲಿದೆ. ಪ್ರತಿ ಶಿಕ್ಷಕರು 125ರಿಂದ 150 ಮನೆಗಳ ಸಮೀಕ್ಷೆ ಮಾಡಬೇಕು. ಪ್ರತಿ ಮನೆಗೆ 100 ರೂಪಾಯಿಗಳಂತೆ ಗರಿಷ್ಠ 20,000 ರೂಪಾಯಿವರೆಗೆ ವಿಶೇಷ ಭತ್ಯೆಯನ್ನ ನೀಡಲಾಗುತ್ತದೆ. ರಾಜ್ಯದಲ್ಲಿ ಅಂದಾಜು 2 ಕೋಟಿ ಕುಟುಂಬಗಳಿದ್ದು 7 ಕೋಟಿ ಜನರಿದ್ದಾರೆ. ಒಟ್ಟಾರೆ 425 ಕೋಟಿ ರೂಪಾಯಿ ಸಮೀಕ್ಷಾ ಕಾರ್ಯಕ್ಕೆ ಕೊಡಲಾಗುವುದು. ಸದ್ಯ 325 ಕೋಟಿ ರೂಪಾಯಿ ನೀಡಲಾಗಿದೆ. ಹೆಚ್ಚಿನ ಹಣದ ಅಗತ್ಯ ಬಿದ್ದರೆ ಇನ್ನೂ ಕೊಡಲಾಗುವುದು. ಒಟ್ಟಾರೆ ಜಾಗೃತಿಯಿಂದ ಸಮೀಕ್ಷೆ ಪೂರ್ಣಗೊಳಿಸುವಂತೆ ಸೂಚನೆ ನೀಡಲಾಗಿದೆ. ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.